ಹೆಲೋ ಎವ್ರಿವನ್. 41ನೇ ಪ್ರಶ್ನೆಯನ್ನ ನೋಡೋಣ. ಸಂಯುಕ್ತ ಸಂಖ್ಯೆ ಎಂದರೇನು? 23 ಮತ್ತು 24 ಇವುಗಳಲ್ಲಿ ಸಂಯುಕ್ತ ಸಂಖ್ಯೆ ಯಾವುದು ಅಂತ ಕೇಳಿದ್ದಾರೆ. ಸೊ ಸಂಯುಕ್ತ ಸಂಖ್ಯೆ ಅಂದ್ರೆ ಇದು ಒಂದು ಸ್ವಾಭಾವಿಕ ಸಂಖ್ಯೆ. ಇದು ಕೂಡ ಒಂದು ಸ್ವಾಭಾವಿಕ ಸಂಖ್ಯೆ ಆಗಿರುತ್ತೆ. ಒಂದು ಮತ್ತು ಅದೇ ಸಂಖ್ಯೆಯನ್ನ ಹೊರತುಪಡಿಸಿ ಕನಿಷ್ಠ ಇನ್ನೊಂದು ಅಪವರ್ತನವನ್ನ ಹೊಂದಿರುತ್ತೆ. ಆಯ್ತಾ? ಈಗ 23 ನೋಡಿದ್ರೆ 1ರಿಂದ ಭಾಗಾಕಾರ ಆಗತ್ತೆ, ಆದ್ರೆ 2ರಿಂದ ಹೋಗಲ್ಲ, 3ರಿಂದ ಹೋಗಲ್ಲ, 4ರಿಂದನೂ ಇದು ಭಾಗ ಆಗಿ ಹೋಗಲ್ಲ. ಸೊ ಇದು 1 ಮತ್ತೆ 23 ಮಾತ್ರ ಇದರ ಅವಿಭಾಜ್ಯ ಅಪವರ್ತನಗಳಾಗಿರುತ್ತೆ. ಹಾಗಾಗಿ ಇದನ್ನ ನಾವು ಅವಿಭಾಜ್ಯ ಸಂಖ್ಯೆ ಅಂತ ಕರಿಬಹುದು. ಆದ್ರೆ 24 ನೋಡಿದ್ರೆ 1 ಮತ್ತೆ 24 ಇದರ ಅಪವರ್ತನಗಳಾಗಿರುತ್ತೆ. ಆದ್ರೆ ಅದನ್ನ ಬಿಟ್ಟು 2 ಇದರ ಅಪವರ್ತನ ಆಗಿದೆ. 3ರಿಂದ ಕೂಡ ಭಾಗ ಮಾಡಬಹುದು, 4ರಿಂದ ಸಾಧ್ಯ ಇದೆ, 6ರಿಂದ ಆಗತ್ತೆ, 8ರಿಂದ ನಾವು ಭಾಗಾಕಾರವನ್ನ ಮಾಡಬಹುದು, 8 3 24. ಹಾಗೆ 12ರಿಂದನೂ ನಾವು ಭಾಗಾಕಾರವನ್ನ ಮಾಡಬಹುದು. ಇಲ್ಲಿ ಕನಿಷ್ಠ ಇನ್ನೊಂದು ಅಪವರ್ತನವನ್ನ ಹೊಂದಿದ್ರೆ ಅಂತ ಹೇಳಿದ್ದಾರೆ. ಗರಿಷ್ಠ ಎಷ್ಟಾದ್ರೂ ಇರಬಹುದು, ಕನಿಷ್ಠ ಇನ್ನೊಂದು ಆ ಸಂಖ್ಯೆ ಮತ್ತೆ 1ನ್ನ ಹೊರತುಪಡಿಸಿ ಇನ್ನೊಂದು ಅಪವರ್ತನವನ್ನ ಹೊಂದಿದ್ರೆ ಅಂತಹ ಸಂಖ್ಯೆಗಳನ್ನ ಸಂಯುಕ್ತ ಸಂಖ್ಯೆ ಅಂತ ಕರೀತಾರೆ. ಸೊ ಹಾಗಾಗಿ ಇಲ್ಲಿ ಕೊಟ್ಟಿರುವಂತಹ 2 ಸಂಖ್ಯೆಯಲ್ಲಿ 24 ಸಂಯುಕ್ತ ಸಂಖ್ಯೆ ಆಗಿರುತ್ತೆ.